ರೈತರ ಟ್ರಾಕ್ಟರ್ ಬಾಡಿಗೆ ಹಣ ಕೊಡಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘದ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘದ ಹೋರಾಟಕ್ಕೆ ಜಯವಾಗಲಿ. 9 ಮಂದಿ 30 ರೂಪಾಯಿ 29 ಪೈಸೆ ಹಾಕ್ಯಾರ. ಅದು ಮಿಸ್ಟೇಕ್ ಹೆಂಗಾಗತ್ತೆ? ನಾವು ಏನು ವಿಷಯ ಕೆಸರೆಟ್ ಪಂಚಾಯತ್ ಐತಿ ಕೆಲಸ ಮಾಡಿ ದೂರ ಮಾಡಿಬಿಡ್ತೀವಿ. ದೂರ ಆಗಿದ್ದೀವಿ, ದೂರ ಮನೆಗೆ ಪಂಚಾಯತ್ ಲೇಬರ್ ಕರ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಯಾರು ಸಮಸ್ಯೆ ಯಾರು ಎಣ್ಣೆ ಸ್ಟಾಪ್ ಮಾಡೋದು ನೀವೇ, ಎಣ್ಣೆ ಸ್ಟಾಪ್ ಮಾಡೋದು ನೀವೇ. ಯಾಕೆ ಮಾಡಿದ್ರು ಯಾಕೆ ಮಾಡೋಕ್ಕೆ ನಮ್ದೇನೋ ಅಭ್ಯಂತರ ಇಲ್ಲ. ಆದ್ರೆ ಮಾಡೋದು ಸಮಸ್ಯೆ ಈ ಥರ ಸಮಸ್ಯೆ ಮಾಡಿದ್ರಪ್ಪ ಅಂದ್ರೆ ನಾವು ಯಾಕೆ ಮಾಡಿದ್ರೆ ನಾವು ಮಾಡೋದಕ್ಕಿರೋದಿಲ್ಲ. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘ ಗಂಗಾವತಿ ತಾಲೂಕು ಸಮಿತಿ ನೇತೃತ್ವದಲ್ಲಿ ಇವತ್ತು ಒಡ್ರಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಶನಿವಾರ ವಿಟ್ಲಾಪುರ ಕೆರೆಯಲ್ಲಿ ಒಂದು 4 ಜನ ಮೇಟು ಇವತ್ತು ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋಗಿದೆ. ಇವತ್ತು ಅಲ್ಲಿ ಕೆರೆ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ಮೇಸ್ತ್ರಿಯವರು 6 ರಿಂದ 8 ಟ್ರಿಪ್ವರೆಗೂ ಇವತ್ತು ಮಣ್ಣು ಹೊಡೆದಾರೆ. ಇವತ್ತು ಅಲ್ಲಿರ್ತಕ್ಕಂಥ ಜೈ ಯಾವುದನ್ನು ಗಮನಕ್ಕೆ ತೆಗೆಲಾರ್ದೇ ಅಲ್ಲಿರ್ತಕ್ಕಂಥ PDO ಮತ್ತು ಜೈ ಅಧ್ಯಕ್ಷರು 30 ರೂಪಾಯಿ 29 ಪೈಸೆ ಕೂಲಿ ಹಾಕ್ಯಾರ ಒಂದಿಷ್ಟು ಜನಕ್ಕೆ, ಇನ್ನೊಂದಿಷ್ಟು ಜನಕ್ಕೆ 119 ರೂಪಾಯಿ ಕೂಲಿ ಹಾಕ್ಯಾರ, ಮತ್ತೊಂದಿಷ್ಟು ಜನಕ್ಕೆ 134 ರೂಪಾಯಿ ಕೂಲಿ ಹಾಕ್ಯಾರ. ಈ 3 ರೀತಿಯಲ್ಲಿ ಇವತ್ತು ಕೂಲಿ ಹಾಕಿರೋದು ಏನು ಕಾಣಿಸ್ತೈತಿ. ಇವತ್ತು ಅಲ್ಲಿರ್ತಕ್ಕಂಥ ಪಂಚಾಯತಿ ಆಡಳಿತ ವ್ಯವಸ್ಥೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕೂಲಿ ಕಮ್ಮಿ ಹಾಕೋದು, ಕೆಲಸ ಮಾಡದೇ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಕೂಲಿ ಹಾಕಿ ಭ್ರಷ್ಟಾಚಾರಕ್ಕೆ ಇವತ್ತು ಪಂಚಾಯತಿ ನಿಂತೈತಿ. ಅದನ್ನು ಖಂಡಿಸಿ ಇವತ್ತು ತಾಲೂಕು ಪಂಚಾಯತ್ ಮುಂದೆ ನಾವು ಹೋರಾಟ ಮಾಡೋಕ್ಕೆ ಬಂದೀವಿ. ಇವತ್ತು ನಾವು ನಿನ್ನೆ ತಾನೇ ತಾಲೂಕು ಪಂಚಾಯತಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ನಾವು. ಇವತ್ತು ಒಡ್ರಟ್ಟಿ ಪಂಚಾಯತಿಯಲ್ಲಿ ಕೂಲಿ ಕಮ್ಮಿ ಹಾಕ್ಯಾರ ಮತ್ತು ರೈತರ ಟ್ರಾಕ್ಟರ್ ಬಾಡಿಗೆ ಹಣ ಕೊಟ್ಟಿಲ್ಲ. ಹಾಗಾಗಿ ಮೇಟ್ ಕಾಯಕ ಬಂಧುಗಳಿಗೆ ಪ್ರೋತ್ಸಾಹನ ಕೊಡಬೇಕಂತೇಳಿ ಮುಖ್ಯ 3 ಬೇಡಿಕೆಗಳನ್ನ ಇಟ್ಕೊಂಡು ಮತ್ತು ಕೆಸರಟ್ಟಿ ಪಂಚಾಯತಿಯಲ್ಲಿ ಅವ್ರದ್ದು ಕೂಡ NMR ಜೀರೋ ಮಾಡಿ ಇವತ್ತು ಕೂಲಿಕಾರನ ಸತಾಯಿಸ್ತಕ್ಕಂಥ ಕೆಲಸ ಏನು ಮಾಡಕತ್ತಾರ ಮರ್ಕುಂಬಿ ಕೂಲಿಕಾರರಿಗೆ. ಹಾಗಾಗಿ ಇಂಥ ವಿಷಯಗಳನ್ನು ಚರ್ಚೆ ಮಾಡಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಿದ ಅಂತೇಳಿ ನಿನ್ನೆ ಲೆಟ್ರ್ ಕೊಟ್ಟಿವಿ. ಆದರೆ ಇಲ್ಲಿರ್ತಕ್ಕಂಥ EO ಅವರು, ಗಂಗಾವತಿ EO ಅವರು ಯಾವ ಲೆಟ್ರ್ ಯಾರು ಕೊಟ್ಟು ನಾವು ಹೋರಾಟ ಮಾಡೋಕ್ಕೆ ಬರ್ತೀವಿ ಸಮಸ್ಯೆ ಇತ್ಯರ್ಥಪಡಿಸೋಂತ ನಾವು ಮನೆ ಪತ್ರ ಕೊಟ್ರಪ್ಪ ಅಂದ್ರೆ ಆ ಲೆಟ್ರ್ ಕೊಡೋಕ್ಕೆ ಬಂದಿನ ಹೋರಾಟಕ್ಕೆ ಬಂದಿನ ಜನರ ಕೈಗೆ ಇವತ್ತು ಅವರು ಸಿಗ್ತಾ ಇಲ್ಲ. ಜನರ ಸಮಸ್ಯೆಗಳಿಗೆ ಇವರು ಸ್ಪಂದಿಸ್ತಾ ಇಲ್ಲ. ಇವತ್ತು ಹೇಳ್ತಾರೆ ಇವರು ಫೋನ್ಯಾಗ ನಾವು ಮಾತಾಡಿ ಬಗೆಹರಿಸು ಅಂತ ಹೇಳ್ತಾರೆ. ಆದ್ರಪ್ಪ ಅಂದ್ರೆ ಫೋನ್ಯಾಗ ಮಾತಾಡಿ ಬಗೆಹರಿದಿದ್ರಪ್ಪ ಅಂದ್ರೆ ಕೂಲಿ ಯಾಕೆ ಕಮ್ಮಿ ಹಾಕಿದ್ರು? 11 ತಿಂಗಳಾಯಿತು, ಸರಿಸುಮಾರು 1 ವರ್ಷ ಆಯಿತು. ರೈತರು ಟ್ರಾಕ್ಟರ್ ಬಾಡಿಗೆ ಯಾಕೆ ಕೊಡ್ತಾ ಇಲ್ಲ ಇವರು? ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸುವವರೆಗೂ ನಾವು ಇಲ್ಲಿಂದ ಹೋರಾಟ ವಾಪಸ್ ತೆಗೆಯೋದಿಲ್ಲ. ಮತ್ತು ಒಂದು ವೇಳೆ ಇವರು ಏನಾದರೂ ಕೂಡ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಹೋದರೆ ಜಿಲ್ಲಾ ಪಂಚಾಯತಿ ಮುಂದೆ ನಾವು ಅನಿರ್ದಿಷ್ಟ ಒಂದು ಹೋರಾಟವನ್ನು ಮಾಡಬೇಕಾಗ್ತಂತೇಳಿ ಮಾಧ್ಯಮದವರ ಮೂಲಕ ನಾವು ಎಚ್ಚರಿಕೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಕೃಷಿ ಕೂಲಿ ಕಾರ್ಮಿಕರ ಕರ್ಕೊಂಡು ಕೆಲಸಕ್ಕೆ ಹೋಗಿದ್ದೀವಿ. ವಿಟ್ಲಾಪುರ ಕೆರೆಯಲ್ಲಿ ಕೆಲಸ ಮಾಡಿದ್ದೀವಿ. 7 ದಿನ ಕೆಲಸ ಕೊಟ್ಟಿದ್ದರು, 7 ದಿನ ಕೆಲಸ ಮಾಡಿದ್ದೀವಿ. ಕೆಲಸ ಮಾಡೋದ್ರಲ್ಲಿ 4 ಮಂದಿ ಜನಕ್ಕೆ 4 ಮೇಟಿಗಳಿಗೆ ಕೆಲಸ ಕೊಟ್ಟಿದ್ದರು. ಅದರಲ್ಲಿ 4 ಥರ ಪೇಮೆಂಟ್ ಮಾಡಿದ್ದಾರೆ. ಒಂದು 30 ರೂಪಾಯಿ ಹಾಕಿದ್ದಾರೆ, ಒಂದು 119 ರೂಪಾಯಿ ಹಾಕಿದ್ದಾರೆ, ಒಂದು 112 ರೂಪಾಯಿ ಹಾಕಿದ್ದಾರೆ, ಒಂದು 134 ರೂಪಾಯಿ. 4 ಥರ. ಒಂದು 4 ಥರ ಅಂದರೆ ಮಕ ನೋಡಿ ಪೇಮೆಂಟ್ ಮಾಡಿದಂಗೆ ಇವರು ಎಲ್ಲರೂ. ಆಮೇಲೆ ಕೆಲಸ ಮಾಡಿಲ್ಲ, ಲೇಬರ್ ಕೆಲಸ ಮಾಡಿಲ್ಲ. ಕೆಲಸ ತೊಗೊಳಬೇಕು, ತಾವು ಬಂದು ಅಧಿಕಾರಿಗಳಾಗಲಿ ಬಂದು ನಿಂತ್ಕೊಂಡು ತೊಗೋಬೇಕು. ಅದು ಯಾರೂ ಬಂದಿಲ್ಲ. ಬಂದಿರೋದೇ ಒಂದಿನ ಅಧಿಕಾರಿಗಳು ಅಲ್ಲಿಗೆ ಇವರು ಬಂದಿದ್ದರು, DS1 ಸರ್ ಬಂದಿದ್ದರು. ಅವ್ರ ಕೆಲಸದ ಬಗ್ಗೆ ಎಲ್ಲ ಹೇಳಿ ಹೋಗ್ಯಾರ. ಕೆಲಸ ಮಾಡಾಕತ್ತೀವಿ ನಾವು. ಅವತ್ತೊಂದಿನ ಎಲ್ಲರೂ ಒಡೆ ಬಂದಾರೆ, EO ಮೇಡಮ್ ಒಡೆ ಬಂದಾರೆ, ಎಲ್ಲರೂ ಬಂದಾರೆ ಅವತ್ತು. ಅದು ಬಿಟ್ಟರೆ ಮತ್ತೆ PDO ಒಂದಿನ ಬಂದು 4 ಗಂಟೆವರೆಗೂ ಕೆಲಸ ಬಿಡಲ್ಲಪ್ಪ ನಿಮ್ಮದು ಅಂಥೇಳಿ 4 ಗಂಟೆವರೆಗೂ ಅವತ್ತು ಮುಂದಿನ ಕುಂತ್ಕೊಂಡು 7 ಪೆಂಡಲ್ ಮತ್ತು ಪ್ರಥಮ ಚಿಕಿತ್ಸೆ ಡಾಕ್ಟ್ರ್ ಬೇಕಿತ್ತಲ್ಲಿ ಡಾಕ್ಟ್ರು ಇಲ್ಲ. ಆಮೇಲೆ ನೀರಿಲ್ಲ. ನೀವು ತಗೊಂಬರಿ ನಾನು ರೊಕ್ಕ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರು. ನಾವು ಇವತ್ತಿನವರೆಗೂ ದುಡ್ಡು ಇಸ್ಕೊಂಡಿಲ್ಲ ಅದನ್ನು. ಆ ಥರ ಎಲ್ಲ ಈ ಥರ ಎಲ್ಲ ನಮ್ಮ ಪಂಚಾಯತಿಂದ ಒಡ್ರಟ್ಟಿ ಪಂಚಾಯತಿಂದ ಈ ಥರ ಎಲ್ಲ ಮಾಡಾಕತ್ತಾರೆ. ಹಾಗಾಗಿ ಆ ನ್ಯಾಯ ಸಿಗಬೇಕಂತೇಳಿ ನಾವು ನ್ಯಾಯ ಕೇಳೋಕ್ಕಾಗಿ ತಾಲೂಕು ಪಂಚಾಯತ್ ಮುಂದೆ ಬಂದೀವಿ. ಇಲ್ಲಿವರೆಗೂ ಯಾರು ತಾಲೂಕು ಪಂಚಾಯತಿಯಲ್ಲಿ ಯಾರೂ ಬಂದಿಲ್ಲ. ಬಂದು
ದಯವಿಟ್ಟು ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಬಂದು ನಮ್ಮ ಕಾರ್ಮಿಕರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕಂತ